ಭಾರತದಲ್ಲಿ ಮೊಹರಂ ಹಬ್ಬವನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತೆ. ಹಿಂದೂ ಮುಸ್ಲಿಂ ಸಮಾಜದವರು ಒಂದಾಗಿ ಈ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಹೌದು, ಹೀಗಾಗಿ ಇದು ಭಾವೈಕ್ಯತೆಯನ್ನ ಸಾರುವ ಮೊಹರಂ ಹಬ್ಬವೆಂದು ಖ್ಯಾತಿ ಹೊಂದಿದೆ. ಮೊಹರಂ ಹಬ್ಬದ ಅಂಗವಾಗಿ ಹುಲಿ ವೇಷ ಹಾಕೋದು ವಾಡಿಕೆಯಾಗಿದೆ. ಹುಲಿ ವೇಷ ಬಣ್ಣ ಹಚ್ಚಿಕೊಂಡು ಸಂಭ್ರಮ ಪಡ್ತಾರೆ ಅಲ್ಲಿನ ಜನರು. ಹುಲಿ ವೇಷದ ಕುರಿತಾದ ಒಂದು ಸಣ್ಣ ಸ್ಟೋರಿ ಇಲ್ಲಿದೆ ನೋಡಿ. ಮೊಹರಂ ಹಬ್ಬಕ್ಕೆ ಹುಲಿ ವೇಷಧಾರಿಗಳು ಸಜ್ಜಾಗಿದ್ದು, ಹುಲಿ ವೇಷದ ಬಣ್ಣ ಬಳಿಯುವವರು ತಲ್ಲೀನರಾಗಿದ್ದಾರೆ ಕಲಾವಿದರು. ಹಿಂದೂ ಮುಸ್ಲಿಂ ಎನ್ನದೇ ಹುಲಿ ವೇಷ ಹಾಕಿಕೊಳ್ತಾರೆ ಇಲ್ಲಿನ ಯುವಕರು. ಮೊಹರಂ ಹಬ್ಬ ಬಂದ್ರೆ ಸಾಕು, ಉತ್ತರ ಕರ್ನಾಟಕದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡುತ್ತೆ. ಹಿಂದೂ ಮುಸ್ಲಿಂ ಸಮಾಜದವರು ಸೇರಿಕೊಂಡು ಈ ಹಬ್ಬವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಾರೆ. ಈ ಮೊಹರಂ ಹಬ್ಬದಲ್ಲಿ ಹುಲಿ ವೇಷ ಹಾಕಿಕೊಳ್ಳುವುದು ಒಂದು ವಿಶೇಷವೇ ಸರಿ. ಹೌದು, ಗದಗ ನಗರದ ಜವಳಿಗಲ್ಲಿಯಲ್ಲಿ ಹುಲಿ ವೇಷ ಬಳಸಿಕೊಳ್ಳಲು ಜಿಲ್ಲೆಯಾದ್ಯಂತ ಮಕ್ಕಳು, ಯುವಕರು ಆಗಮಿಸುತ್ತಾರೆ. ಅನಾದಿ ಕಾಲದಿಂದಲೂ ಗದಗದಲ್ಲಿರುವ ಬಳ್ಳಾರಿ ಕುಟುಂಬ ಹುಲಿ ವೇಷ ಬರೆಯುವುದರಲ್ಲಿ ಫೇಮಸ್ ಅನಿಸಿಕೊಂಡಿದೆ. ಹುಲಿ ವೇಷ ಬರೆಯುವುದು ಒಂದು ವಿಶೇಷ ಕಲೆ. ಕೆನ್ನಾಳ ಕಲೆಯನ್ನ ಕರಗತ ಮಾಡಿಕೊಂಡಿರುವ ಬಳ್ಳಾರಿ ಕುಟುಂಬ ಹಳದಿ, ಕೆಂಪು, ಕಪ್ಪು, ಹಸಿರು ಬಣ್ಣಗಳನ್ನ ಬಳಸಿ ಹುಲಿ ವೇಷವನ್ನ ಬರೆಯುತ್ತಾರೆ. ಹುಲಿ ವೇಷವನ್ನ ಹಾಕಿಕೊಳ್ಳುವ ಮಕ್ಕಳು ಹಾಗೂ ಯುವಕರು ಬೇಡಿಕೊಂಡ ಹರಕೆಗೆ ಅನುಗುಣವಾಗಿ ವೇಷವನ್ನ ಬರೆಸಿಕೊಳ್ತಾರೆ. ನಮ್ಮ ಪೂರ್ವಜರ ಕಾಲದಿಂದಲೂ ಹುಲಿ ವೇಷ ಬರೆಯುವುದು ವಾಡಿಕೆಯಾಗಿದೆ. ಹೀಗಾಗಿ ನಾವು ಕೂಡ ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಅಂತಾರೆ ಅಲ್ಲಿನ ಗ್ರಾಮಸ್ಥರು. ಇನ್ನು ಮೊಹರಂ ಹಬ್ಬದ ಪಾಂಜಾ ದೇವರನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಹಾಗೆ ಜನರು ಪಾಂಜಾ ದೇವರಲ್ಲಿ ಹರಕೆಯನ್ನ ಹೊರುತ್ತಿರುತ್ತಾರೆ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ ಸೇರಿದಂತೆ ಭಕ್ತರು ದೇವರಲ್ಲಿ ಹರಕೆಯನ್ನ ಹೊತ್ತಿರುತ್ತಾರೆ. ಅವರ ಹರಕೆಗಳು ಈಡೇರಿದ್ರೆ ನಾವು ಹುಲಿ ವೇಷ ಹಾಕುತ್ತೇವೆ ಅಂತಲೂ ಕೂಡ ಬೇಡಿಕೊಂಡಿರ್ತಾರೆ. ಭಕ್ತರ ಹರಕೆ ಈಡೇರಿದ ಮೇಲೆ ಪುಟಾಣಿ ಮಕ್ಕಳು, ಬಾಲಕರು, ಯುವಕರು ಹುಲಿ ವೇಷ ಬರೆಸಿಕೊಳ್ತಾರೆ. ಅದರಲ್ಲೂ ಹುಲಿ ವೇಷ ಹಾಕಿಕೊಂಡು ಮನೆ ಮನೆಗೆ ಹೋಗ್ತಾರೆ. ಈ ವೇಳೆ ಹಲಗೆ ಬಾರಿಸುತ್ತಾ ಹುಲಿಗಳ ಹಾಗೆ ಹೆಜ್ಜೆಗಳನ್ನ ಹಾಕುತ್ತಾ ಹೋಗುತ್ತಾರೆ. ಹಂಗೆ ಹೋಗ್ಬೇಡ ನಮ್ ತೊಂದೆಪ್ಪ ಮುಗಿಸು